ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು. ಬರ್ದಿರೋದು ತಾರಾ ಮಂಜುನಾಥ್ ಅಂದ್ರೆ ನಾನು. ಈ ಒಂದು ಪುಸ್ತಕ ಈಗ ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ. ಇದು ಈಗ ನಿಮ್ಮ ಪುಸ್ತಕ ಆಗಕ್ಕೆ ಹೋಗ್ತಾ ಇದೆ. ನಿಮ್ಮ ಮನೆಯ ಲೈಬ್ರರಿಗೆ ನೀವು ಇದನ್ನ ಆಡ್ ಮಾಡ್ಕೋಬಹುದು. ಅಮೆಝಾನ್ ಅಲ್ಲಿ ಇದು ಆಲ್ರೆಡಿ ಸಿಗ್ತಾ ಇರೋದ್ರಿಂದ ತಗೊಳ್ಳಿ, ಓದಿ, ಅರ್ಥ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಹಾಗೆ ಇದನ್ನ ನಿಮ್ಮ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಳ್ತಿರೋ ನಿಮ್ಮ ಬದುಕು ಅಷ್ಟು ಸುಂದರವಾಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಸೊ ನೀವು ಅಳವಡಿಸ್ಕೊಂಡ್ರೆ ಓಕೆ. ಸೊ ಈ ಪುಸ್ತಕದಿಂದ ನಿಮ್ಮ ಅಭ್ಯಾಸಗಳು ಬದಲಾಗ್ಲಿ, ನಿಮ್ಮ ಜೀವನ ಕೂಡ ಬದಲಾಗ್ಲಿ. ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು. ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಸರ್. ಸೊ ನಿನ್ನೆ ಓದಂತ ಚಾಪ್ಟರ್ ಮಾನವತೆಯ ಘನತೆಯನ್ನು ಅರಿತು ಬದುಕೋಣ. ಅದ್ರಲ್ಲಿ ಈಗ ನಾವು ನೋಡ್ತೀವಿ ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಯಾಕೆ ನಮ್ಗೆ ಆ ಘನತೆಯನ್ನ ನಾವು ಮರಿತಾ ಇದ್ದೀವಿ ನೋಡೋಣ. ನೇರವಾಗಿ ಭೇಟಿ ಮಾಡ್ಬೇಕು ಅಂತ, ಕರೆಕ್ಟ್. ಸೊ 6 ತಿಂಗಳ ನಂತರ ನಾವು ಲೈವ್ ವರ್ಕ್ಶಾಪ್ಗೆ ಬರ್ತಾ ಇದ್ದೀವಿ. ಬೆಂಗಳೂರಿನ ಕುವೆಂಪು ಕಲಾಕ್ಷೇತ್ರದಲ್ಲಿ ಮಾರ್ಚ್ 8ನೇ ತಾರೀಕು ಭಾನುವಾರ ನಡೀತಾ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಳಕ್ಕೆ ಕೆಳಗಿನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬನ್ನಿ, ಭೇಟಿ ಆಗೋಣ. ಏನಕ್ಕೆ? ನಮ್ಮ ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ನ ಯಾವ ರೀತಿ ಸಬ್ ಕಾನ್ಶಿಯಸ್ಗೆ ಫೀಡ್ ಮಾಡ್ಕೊಬೇಕು, ಯಾವ ರೀತಿ ಹ್ಯಾಬಿಟ್ಸ್ ನ ಇನ್ಸ್ಟಾಲ್ ಮಾಡ್ಕೊಬೇಕು ಅಂತ ಕಲ್ತ್ಕೊಳ್ಳೋದಕ್ಕೆ 1 ಡೇ ವರ್ಕ್ಶಾಪ್ ಇದೆ. ನಮ್ಮ ಅಸ್ತಿತ್ವದ ಇತಿಮಿತಿಗಳು ನಮಗೆ ಗೊತ್ತಿಲ್ಲ. ನಮ್ಮ ಲಿಮಿಟೇಷನ್ಸ್ ಏನು, ನಮ್ಮ ಲಿಮಿಟ್ ಅನ್ಲಿಮಿಟೆಡ್ ನಾವು ಲಿಮಿಟೆಡ್ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಈ ಒಂದು ಹಾದಿಯಲ್ಲಿ ಡೆವಲಪ್ ಆಗುವಂತ ಒಂದು ಹಾದಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋದನ್ನ ನಾವು ಕಳ್ಕೊಂಡಿದೀವಿ. ಮಿತಿ ಮೀರಿದ ಆಸೆಗಳು, ದುರಾಸೆಗಳಿಂದ ಇವತ್ತು ನಾವು ಪ್ರಕೃತಿಯ ವಿರುದ್ಧ ಹೋಗ್ತಾ ಇದ್ದೀವಿ. ನಮ್ಮ ಆಸೆಗಳಿಗೋಸ್ಕರ ಜೀವನದ ಮೌಲ್ಯ ಹಾಗೂ ಅದರ ಸರಿಯಾದ ಧ್ಯೇಯೋದ್ದೇಶಗಳನ್ನು ಇವತ್ತು ನಾವು ಅರ್ಥ ಮಾಡ್ಕೊಂಡಿಲ್ಲ. ಹಣ, ಆಸ್ತಿ, ಹೆಸರು, ಖ್ಯಾತಿ, ಇದಕ್ಕೋಸ್ಕರ ಶಾಂತಿ ನೆಮ್ಮದಿಗಿಂತಾನು ನಮಗೆ ಖ್ಯಾತಿ, ಹೆಸರೇ ಇಂಪಾರ್ಟೆಂಟ್ ಅನ್ನೋದೇ ಇವತ್ತು ನಮ್ಮ ಬದುಕಲ್ಲಿ ನಾವು ನೋವಿನಲ್ಲಿ ಇರೋದಕ್ಕೆ ಕಾರಣ. ಬಯಸಿದ ಎಲ್ಲವನ್ನು ಕೂಡಲೇ ಪಡಿಬೇಕು ಅನ್ನೋ ಹಠ, ಸ್ಪರ್ಧಾತ್ಮಕ ಭಾವನೆ, ಅಂದ್ರೆ ಈಗಲೇ ಬೇಕು ಅನ್ನೋ ಒಂದು ಗ್ರೀಡಿನೆಸ್ ಏನಿದೆ, ಅದು ನಮ್ಮ ಒಂದು ನೋವು ಜಾಸ್ತಿ ಮಾಡ್ತಾ ಇದೆ, ಅಥವಾ ನಮ್ಮ ಒಂದು ಶಾಂತಿಯನ್ನ ಹಾಳು ಮಾಡ್ತಾ ಇದೆ. ನಮ್ಮಲ್ಲಿರುವಂತಹ ಘನತೆಯನ್ನ ನಾವೇ ಕಳ್ಕೊಳ್ತಾ ಇದ್ದೀವಿ. ಹಾಗೆ ಸಮಷ್ಟಿ ಪ್ರಜ್ಞೆ ಹಾಗೂ ವೈಚಾರಿಕ ಮನೋಭಾವನೆಯ ಕೊರತೆಯಿಂದ ಬರೀ ವ್ಯಕ್ತಿಗತ ಸ್ವಾರ್ಥದೆಡೆಗೆ ಸಾಗುತ್ತಾ ಇದೆ. ಬರೀ ಸ್ವಾರ್ಥದ ಕಡೆಗೆ, ನನ್ನ ಕೊರತೆನ ನೀಗಿಸ್ಕೋಬೇಕು ಅನ್ನೋದು ಒಂದೇ ನಮ್ಮ ತಲೆಗೆ ಬಂದು ನಾವು ಕಂಪ್ಲೀಟ್ಲಿ ಸ್ವಾರ್ಥಿಗಳಾಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಮಾನವನ ಶಕ್ತಿ ಏನು, ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ನಾವೇ ಇವತ್ತು ಮರ್ತೋಗಿದ್ದೀವಿ. ಹಾಗಿದ್ರೆ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅನ್ನೋದಾದ್ರೆ ಕೆಲವೊಂದು ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಮಾನವೀಯತೆಯ ನಶ್ವರತೆಯನ್ನು ನೆನಪಿಸಿಕೊಂಡು ಅದಕ್ಕೆ ತಕ್ಕಂತೆ ನಡೆಯುವುದು. ಅಂದ್ರೆ ಮನುಷ್ಯನ ಒಂದು ಸತ್ಯ ಏನು, ಮಾನವನ ಯಾಕೆ ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, ನನ್ನ ಅಸ್ತಿತ್ವ ಏನು ಅಂತ ಮೊದಲು ತಿಳ್ಕೊಳ್ಳೋದು, ಅದಕ್ಕೆ ತಕ್ಕಂತೆ ನಡೆಯೋದು. ಎಲ್ಲಾ ಕ್ಷೇತ್ರದಲ್ಲೂ ಹೆಚ್ಚುತ್ತಿರುವ ಕಾಂಪಿಟೇಷನ್ ಏನಿದೆ ಅದನ್ನ ನಾವು ಫಸ್ಟ್ ನಿವಾರಿಸ್ಕೊಂಡು ಸಹಕಾರದ ಮನೋಭಾವನೆಯಿಂದ ಒಬ್ಬರನ್ನ ಬೆಳೆಸ್ಕೊಂಡು ಅವರು ಬೆಳೆಯೋದನ್ನ ನಾವು ಕಲಿಬೇಕಾಗಿದೆ. ಅಗತ್ಯಕ್ಕೆ ತಕ್ಕಷ್ಟು ಹಣ, ಎಷ್ಟು ಬೇಕೋ ಅಷ್ಟು ಹಣ, ಆಸ್ತಿ ಸಂಪಾದನೆ ಮಾಡ್ತಾ ಸಂಪತ್ತನ್ನ ಈವನ್ ದಾನ ಧರ್ಮಗಳನ್ನ ಮಾಡೋದ್ರಿಂದ ಕೂಡ ಮಾನವನ ಘನತೆ ಹೆಚ್ಚಾಗತ್ತೆ. ಕೆಲಸ, ಕುಟುಂಬ, ಸಮಾಜಕ್ಕೆ ಸಮವಾಗಿ ಪ್ರಾತಿನಿಧ್ಯತೆ ಕೊಡ್ತಾ ಸಮತೋಲಿತ ಬದುಕನ್ನ ಜೀವಿಸಬೇಕಾಗಿದೆ. ಯಾರ ನಿಯಂತ್ರಣದಲ್ಲೂ ಇಲ್ಲದ ಹಾಗೂ ಅಗೋಚರವಾದ ಈ ಸೃಷ್ಟಿಯ ನಿಯಮಗಳನ್ನು ಅನುಗುಣವಾಗಿ ಬದುಕಬೇಕಾಗಿದೆ. ಎಲ್ಲವನ್ನು ಹಾಗೂ ಎಲ್ಲರನ್ನೂ ಒಳಗೊಂಡ ನೀತಿಯನ್ನು ಅಳವಡಿಸಿಕೊಂಡು ಸಹ ಬಾಳ್ವೆಯಿಂದ ಬಾಳುವ ಔದಾರ್ಯತೆ ಬೆಳೆಸಿಕೊಳ್ಳುವುದು. ಸ್ವಾರ್ಥ ಸಾಧನೆಯನ್ನು ಕಡಿಮೆಗೊಳಿಸಿ ಸಮಷ್ಟಿ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳುವುದು. ಈ ಅಧ್ಯಾಯದ ಪ್ರಾರಂಭದಲ್ಲಿ ವಿವರಿಸಿದಂತೆ ಕಣ್ಣಿಗೆ ಕಾಣದ ಏಕಕೋಶ ಜೀವಿಯಿಂದ ಶುರುವಾದ ವಿಕಸನ ಪಯಣದಲ್ಲಿ ಉತ್ಕೃಷ್ಟ ಜೀವವಾಗಿ ಹೊರಹೊಮ್ಮಿದ ಮಾನವನ ಈ ಪಯಣ ಅದ್ಭುತ. ಈ ಹಿನ್ನೆಲೆಯಲ್ಲಿ ಇಡೀ ಜೀವ ಸಂಕುಲಕ್ಕೆ ಮಾದರಿಯಾಗಬೇಕಿದ್ದ ನಾವು ಈ ಮೇಲ್ಗಣಿಸಿದ ವೈಪರೀತ್ಯಗಳಿಂದ ಸ್ವತಃ ನಮಗೂ ಹಾಗೂ ಉಳಿದವರಿಗೂ ಮಾರಕವಾಗ್ತಾ ಇದೆ. ಹಾಗಾಗಿ ಕಾಲನ ಹೊಡೆತಕ್ಕೆ ಸಿಕ್ಕು ನಾವಿವತ್ತು ನಮ್ಮ ಶಕ್ತಿಯನ್ನ ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ
ಉನ್ನತ ಪ್ರಜ್ಞೆಯಲ್ಲಿ ಸೂಕ್ಷ್ಮ ವಿಚಾರಗಳನ್ನ ಪರಿಶೀಲಿಸಿ ಜಾಗೃತಿಯಿಂದ ನಮ್ಮೊಳಗೂ ಹಾಗೂ ಸೃಷ್ಟಿಯಲ್ಲಿನ ಇತರೆ ಜೀವ ಸಂಕುಲಗಳಿಗೂ ಎರವಾಗದೆ ಬದಲಿಗೆ ನೆರವಾಗಿ ನಿಂತು ಅವ್ರಿಗೆ ನಾವು ಎರವಾಗದೆ ತೊಂದರೆ ಮಾಡದೆ ನಾವು ಅವ್ರಿಗೂ ಕೂಡ ನೆರವಾಗಿ ನಿಂತು ಮಾನವೀಯತೆಯ ಮೌಲ್ಯದಲ್ಲಿ ನಮ್ಮನ್ನು ನಾವೇ ವಾಪಸ್ ಮಾನವೀಯತೆ ಮೌಲ್ಯಗಳನ್ನ ಮತ್ತೆ ವಾಪಸ್ ತರಬೇಕಾಗಿದೆ. ಇಂದು ನಮಗೆ ನಾವೇ ಆದರ್ಶವಾಗಿ ಬದುಕಬೇಕಾಗಿದೆ. ಈ ಜಗತ್ತಿನಲ್ಲಿ ಮಾನವರಾದ ನಾವು ಮಾತ್ರ ಘನತೆಯುಳ್ಳವರೆಂಬುದನ್ನು ಮಾನವರಾದ ನಾವೇ ನಿರ್ಧರಿಸುವುದು ನಾವೇ ನಿರ್ಧರಿಸದೇ ಇರೋದೇ ಅತಿ ದೊಡ್ಡ ಅನೈತಿಕತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಾನವರಾಗಿ ನಾವೇ ನಮ್ಮ ಶಕ್ತಿಯನ್ನ ಮರ್ತಿರೋದು, ಅಥವಾ ನಾವೇ ಮಾನವರಾಗಿ ನಮಗೊಂದು ಘನತೆ ಇದೆ ಅನ್ನೋದನ್ನ ನಾವೇ ಮರ್ತಿರೋದು, ನಮ್ಮ ಸ್ಟ್ರೆಂತ್ ನ ಮರ್ತು ನಾವೇ ಇವಾಗ ಪ್ರಾಣಿ ಸಪೋರ್ಟ್ ತಗೊಳಂಗ್ ಆಗ್ಬಿಟ್ಟಿದೀವಿ. ನಾವು ಪ್ರಾಣಿಗಳನ್ನ ಸಾಕ್ಬೇಕು, ಈಗ ಎಷ್ಟೋ ಕಡೆ ಪ್ರಾಣಿಗಳೇ ನಮ್ಮನ್ನ ಸಾಕಂಗ್ ಆಗ್ಬಿಟ್ಟಿದೆ. ಎಲ್ಲ ನಿಸರ್ಗದ ಆಪೋಸಿಟ್ ಹೋಗ್ತಾ ಇದೀವಿ ನಾವು. ಆದ್ರೆ ಮನುಷ್ಯನ ಘನತೆಯನ್ನ ನಾವು ತಿಳ್ಕೊಬೇಕಾಗಿದೆ. ಮಾನವನ ಘನತೆಯನ್ನ ತಿಳ್ಕೊಂಡು ನಾವು ಬದುಕಬೇಕಾಗಿದೆ. ಆಗ ನಮ್ಮಲ್ಲಿ ನಿಜವಾಗ್ಲೂ ನಾವೆಷ್ಟು ಶ್ರೇಷ್ಠರು ಅನ್ನೋ ಭಾವನೆ ಮೂಡಿ ಮಾನವ ಜನ್ಮಕ್ಕೆ ನಮ್ಗೆ ಗ್ರಾಟಿಟ್ಯೂಡ್ ಹೇಳ್ಬೇಕನ್ಸುತ್ತೆ. ದೇವರಿಗೆ ಥ್ಯಾಂಕ್ಸ್ ಅಪ್ಪ, ನನಗೆ ಈ ಜನ್ಮ ಕೊಟ್ಟಿರೋದಕ್ಕೆ, ಮಾನವನಾಗಿ ಹುಟ್ಟಿಸಿರೋದಕ್ಕೆ ಅನ್ನೋದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಯಾಕಾದ್ರೂ ಮನುಷ್ಯನಾಗಿ ಹುಟ್ಟಿದ್ನೋ ಅಲ್ಲ. ನಾವು ಹುಟ್ಲಿಲ್ಲ ಅಂದ್ರೆ ಮತ್ತೆ ಏನೇನಾಗುತ್ತೆ ಅನ್ನೋ ಸತ್ಯ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಅದನ್ನ ಬೈತಾ ಇದೀವಿ. ಸೊ ಓವರ್ ಆಲ್ ಈ ಚಾಪ್ಟರ್ ಅಲ್ಲಿ ಏನ್ ಕಲ್ತ್ಕೊಂಡ್ರಿ, ಏನ್ ತಿಳ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಭಾನುವಾರ ನೀವು ಈಗ್ಲೇ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಹ್ಯಾಬಿಟ್ಸ್ ನ ಬದಲಾಯಿಸ್ಕೊಂಡು ನಿಮ್ಮ ಜೀವನನ ನೀವು ಬದಲಾಯಿಸ್ಕೋಬಹುದು. ಹಾಗಿದ್ರೆ ಬನ್ನಿ ನೇರವಾಗಿ ಭೇಟಿಯಾಗೋಣ. ಕುವೆಂಪು ಕಲಾಕ್ಷೇತ್ರ, ಬೆಂಗಳೂರು, ಮಾರ್ಚ್ 8ನೇ ತಾರೀಕು. ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಮ್ಮ ಲೈಫಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಯಿತು. ಸಕ್ಸಸ್ ಅಂದ್ರೆ ಬರೀ ಮನಿ ಮಾಡೋದು ಅಂತ ಮಾತ್ರ ಅನ್ಕೊಂಡಿದ್ದೆ. ನಾನು ಮೆಂಟಲಿ, ಸ್ಪಿರಿಚುವಲಿ, ಫಿನಾನ್ಷಿಯಲಿ ನಾನು ಸ್ಟೇಬಲ್ ಇದ್ದರೆ ಬೇರೆಯವ್ರಿಗೂ ಅದೇ ಫ್ರೀಡಮ್ ಕೊಡ್ಬೋದು. ವರ್ಕ್ಶಾಪಿಂದ ಕಲ್ತಿರೋದೇನೆಂದರೆ ನನ್ನ ಕೆಲಸ ಮತ್ತು ಮನೇನ ಹೇಗೆ ಮ್ಯಾನೇಜ್ ಮಾಡಬೇಕು. ಪುಟ್ಟ ವಿಷಯಕ್ಕೆ ಅವ್ರ ಹತ್ರ ಮಾತಾಡಬೇಕಂದು ತುಂಬ ಬೇಜಾರು ಮಾಡ್ಕೊಳ್ತಿದ್ದೆ. ಬಟ್ ನಾನು ಎಮೋ ಜಿಮ್ಮಲ್ಲಿ ಬಂದ ಮೇಲೆ ನನ್ನಲ್ಲಿ ತುಂಬ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಯಿತು. ತುಂಬ ದಿನದಿಂದ ನಾನು ಅಂದ್ಕೊಂಡಿದ್ದೆ ನಾನು ಎಲ್ಲೋ ಕಳೆದೋಗಿದ್ದೀನಿ, ನಾನು ಎಲ್ಲಿದ್ದೀನಿ, ನನ್ನ ಗುರುತೆ ಕಾಣದಂಗೆ ಆಗೋಗಿತ್ತು. ಭಾವನೆಗಳಿಗೊಂದು ಶಾಲೆ ಸಿಕ್ಬಿಟ್ಟು ನಾನು ಕ್ಷಣನೂ ಜೀವಿಸೋಂಗಾಗಿದೆ. ನೆಕ್ಸ್ಟ್ ನಾವು ಫ್ಯೂಚರ್ನ ಹೇಗೆ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದು ನನಗೆ ಕ್ಲಾರಿಟಿ ಸಿಕ್ಕಿದೆ. ಎಮೋಜಿಮ್ ಬಗ್ಗೆ ಫಸ್ಟ್ ಗೊತ್ತಾಗಿದ್ದು ಯೂಟ್ಯೂಬಿಂದ. ಅದಕ್ಕೆ ನಾನು ಯೂಟ್ಯೂಬ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕೆಂದ್ರೆ ಈ ಎಮೋಜಿಮ್ ಕ್ಲಾಸ್ ಅಟೆಂಡ್ ಮಾಡಿದ ಮೇಲೆ ನನ್ನ ಲೈಫಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ಅನಿಸ್ತು. ನಿಮಗೆ ಮನುಷ್ಯರಾಗಿ ಹುಟ್ಟಿರೋದಕ್ಕೆ ಹೆಮ್ಮೆ ಇದೆಯಾ? ಇನ್ನ ಬೇಜಾರಿದ್ಯಾ? ಮುಂಚೆ ಇವಾಗ ಬಂದಿದ್ಯಾ ಅಂತ ಕಮೆಂಟ್ ಮಾಡಿ. ಓದೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ, ತುಂಬಾ ಜನಕ್ಕೆ ಜ್ಞಾನವನ್ನ ಹಂಚೋಣ. ಮನೆಯಲ್ಲೂ ಪುಸ್ತಕಗಳಿಂದ ಪರಿವರ್ತನೆ ಶುರುವಾಗ್ಲಿ. ಅಂಡ್ ಯಾರಿಗೆಲ್ಲ ಪರಿವರ್ತನೆ ಇನ್ನ ಸ್ಟ್ರಾಂಗ್ ಆಗಿ ಬದಲಾಗ್ತಾರೆ, ಬಟ್ ಪರಿವರ್ತನೆ ಇನ್ನ ಸ್ಟ್ರಾಂಗ್ ಆಗಿ ಆಗ್ಬೇಕಾಗಿದೆ, ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಬನ್ನಿ. ಅಂಡ್ ನಿಮ್ಮ ಭಾವನೆಗಳ ಬಗ್ಗೆ ಎಲ್ಲಾ ರೀತಿಯಾದಂತಹ ಜ್ಞಾನವನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು.